ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಲೈಫ್ ಕನ್ನಡ. ಶುಕ್ರವಾರ ಬೆಳಗ್ಗೆ ಅಂದರೆ ದೀಪ ಹಚ್ಚು, ಮನೆ ಕೆಲಸ ಮಾಡು, ಟೀ ಮಾಡು, ಕಾಫಿ ಮಾಡು, ಮಕ್ಕಳನ್ನ ಸ್ಕೂಲಿಗೆ ಕಳಿಸು ಅಂತ ಇಷ್ಟೊಂದು ಕೆಲಸ ಇರುತ್ತೆ. ನನಗೂ ಅಷ್ಟೇ ಹೋಟೆಲ್ ಮಾಡಬೇಕು, ಹಾಗೆ ಮನೇಲಿ ಕೂಡ ದೀಪ ಕೂಡ ಹಚ್ಚಬೇಕು. ಬೇಗನೆ ಎದ್ದು ಮನೆ ಎಲ್ಲ ಕೆಲಸ ಮುಗಿಸ್ದೆ, ಆದರೂ 6 ಗಂಟೆ ಆಗೇ ಹೋಗಿತ್ತು. ಸರಿ ಲೆಮನ್ ರೈಸ್ ಮಾಡಬೇಕು, ನನಗೆ ಕ್ಯಾಪ್ಸಿಕಮ್ ಕೊಡು ಅಂತ ಹೇಳಿದರು. ಅವ್ರಿಗೆ ಕೊಟ್ಬಿಟ್ಟು ಬಂದು ಒಳಗಡೆ ದೀಪ ಹಚ್ಚೋಣ ಅಂತ ಹೇಳಿ ಬಂದೆ. ಅಷ್ಟರೊಳಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೆ. ಟೊಮೆಟೊ ಚಟ್ನಿಗೆ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಲೆಮನ್ ರೈಸ್ಗೆ ಅಕ್ಕಿ ಹಾಕ್ತಾಯಿದ್ದಾರೆ, ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲನೂ ಆಗಿತ್ತು. ಸರಿ ನಾನು ದೀಪ ಹಚ್ತೀನಿ ಅಂತ ಹೇಳಿ ನಾನು ಹೋಗಿ ಅಡುಗೆ ಮನೆಯಲ್ಲಿ ದೀಪ ಹಚ್ಚೋಣ ಅಂತ, ಅಡುಗೆ ಮನೆಯಲ್ಲಿರೋದು ನಮ್ಮದು ದೇವ್ರ ಮನೆ, ಅಲ್ಲಿ ಹೋಗಿ ನಾನೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಕೂಡ ಹಚ್ಚೋದಕ್ಕೆ ರೆಡಿ ಮಾಡಿದೆ. ಹಾಗೆ ಇವತ್ತು ಶುಕ್ರವಾರ ಯಾಕೆ ಸಾಂಬ್ರಾಣಿ ಹಾಕಬಾರ್ದು ಮನೇಲಿ ಅಂತ ಹೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಇಟ್ಟು ಅರಿಶಿನ ಕುಂಕುಮ ಬಾಗಿಲಿಗೆಲ್ಲ ಇಟ್ಟು ನೀಟಾಗಿ ದೀಪ ಹಚ್ಚಿ ಮನೇಲಿ ಸಾಂಬ್ರಾಣಿ ಕೂಡ ಹಾಕೋಣ ಅಂತ ಹಾಕ್ತಾಯಿದ್ದೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತದೆ. ಹಾಗೆಯೇ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಈಗ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ದೇವ್ರ ದೀಪ ಕೂಡ ಹಚ್ಚಿದ್ದಾಯಿತು. ದೇವ್ರ ದೀಪ ಹಚ್ಚಿದಾದ್ಮೇಲೆ ಹಾಗೆ ಅಡುಗೆ ಸಾಂಬ್ರಾಣಿ ಹಾಕ್ಬಿಡೋಣ ಅಂತ ಹೇಳಿ ಮನೆಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೂಲೆಯಲ್ಲೂ ನಮಗೆ ಒಂದು ಏನು ಹೇಳ್ತಾರೆ, ಒಂದು ಗುಡ್ ಇನ್ಫಾರ್ಮೇಷನ್ ಬರುತ್ತೆ. ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಅನಿಸುತ್ತೆ. ಏನೋ ಒಂಥರ ಕಳ್ಕೊಂಡಿದ್ದೀವಿ ಅನ್ನೋ ಟೈಮಲ್ಲಿ, ಇಲ್ಲ ಏನೋ ಒಂಥರ ಜಗಳ ಆಗ್ತಾಯಿದೆ ಮನೆಯಲ್ಲಿ, ತುಂಬ ಮನಃಶಾಂತಿ ಇಲ್ಲ ಅನ್ನೋ ಟೈಮಲ್ಲಿ ವಾರಕ್ಕೊಂದ್ಸತಿ ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ. ನಾನಂತೂ ವಾರಕ್ಕೊಂದ್ಸತಿ ಇಲ್ಲ ಅಮಾವಾಸ್ಯೆ ಪೌರ್ಣಮಿಗೆ ಹಾಕ್ತೀನಿ. ಈಗ ಆಗಿದೆ. ಈಗ ಚಟ್ನಿಗೆಲ್ಲ ರೆಡಿ ಮಾಡಿದ್ದಾರೆ. ಈಗ ಅಡುಗೆ ಮನೇಲಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕೆ ಹೋದರೆ ಸಾಂಬಾರು ಕೂಡ ರೆಡಿಯಾಗಿತ್ತು. ನಾನು ಚಟ್ನಿ ರುಬ್ತಾ ಇದ್ದೆ. ಹಾಗೆ ನಾನು ಚಟ್ನಿ ರುಬ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಬಂದು ಬೇಗ ಮಾಡು, ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅಷ್ಟರೊಳಗೆ ಮತ್ತೆ ಲೆಮನ್ ರೈಸ್ ಮಾಡ್ತಾಯಿದ್ದಾರೆ. ದೂರದಿಂದ ವೀಡಿಯೋ ಮಾಡೋಣ ಅಂತ ಹೋಗಿ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಲೈಟಾಗಿ. ಇಲ್ಲಿ ಬಂದು ಕಡಲೆಬೇಳೆ ಮತ್ತು ಕಡಲೆಬೀಜ ಚಿತ್ರಾನ್ನಕ್ಕೆ ಫ್ರೈ ಮಾಡ್ಕೋತಾ ಇದ್ದಾರೆ. ಹಾಗೆ ಇಡ್ಲಿಗೆ ಹಾಕಿಕ್ಕಿದ್ದಾರೆ ಮತ್ತು ದೋಸೆ ಸಾಂಬಾರು ಕೂಡ ಮಾಡ್ತಾಯಿದ್ದಾರೆ. ಅವ್ರು ಮಾಡ್ತಾಯಿದ್ದನ್ನ ನಾನು ಸ್ವಲ್ಪ ದೂರದಿಂದನೇ ಮಾಡಿಕೊಂಡೆ. ಇಡ್ಲಿ ಕೂಡ ಆಗಿತ್ತು, ಬೇಯ್ತಾ ಇತ್ತು, ಸಾಂಬಾರು ಕೂಡ ಆಗಿತ್ತು. ಹಾಗೆ ಒಂದು ಬಾಣಲಿಯಲ್ಲಿ ಕಡಲೆಬೀಜ ಹುರಿದಿದ್ದಾದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಡು ಲೆಮನ್ ರೈಸ್ ಮಾಡ್ಕೋತಾರೆ. ಮಾಡಿ ಅವ್ರು ಇಟ್ಕೊಂಡ್ಲಿ, ನಾನು ಹೋಗೋಣ, ನನ್ನ ಕೆಲಸ ಇದೆ ಅಂತ ಹೇಳಿ ನಾನು ಆಚೆ ಬಂದೆ. ಅಷ್ಟರೊಳಗೆ ಅವರು ಎಲ್ಲ ಮುಗಿಸಿ ಆಚೆ ಹೋಗಿ ಲೆಮನ್ ರೈಸ್ಗೆ ರೆಡಿ ಮಾಡ್ತಾಯಿದ್ರು. ನಾನು ಕೆಂಪು ಚಟ್ನಿ ಒಂದೇ ಒಂದು ಹಾಕ್ಬಿಡೋಣ ಅಂತ ಹೇಳಿ ನೋಡೋಷ್ಟರೊಳಗಾಗಿ ನನ್ನ ಮಿಕ್ಸಿ ಫುಲ್ಲು ನನಗೆ ಡಬಲ್ ಕೆಲಸ ಕೊಟ್ಟಿತ್ತು. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ನೀರು ಹಿಡಿಯೋಣ ಅಂತ ಹಿಡಿಯೋಷ್ಟರೊಳಗೆ ಲೆಮನ್ ರೈಸ್ ರೆಡಿಯಾಗಿತ್ತು. ಮತ್ತು ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋಟೆಲ್ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೊಂದು ವೀಡಿಯೋಸ್ ನಾನು